ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ಶನಿವಾರ ಅಮೀನ್ಗಢ್ ಸಂತೆ. ಸೊ ನೋಡ್ತಿರುವಂಥ ವಿಡಿಯೋ ಅಮೀನ್ಗಢ್ ಸಂತೆಯ ದೃಶ್ಯಾವಳಿಗಳು. ಸೊ ನಿನ್ನೆ ಜನವರಿ 24. ಸೊ ಪ್ರತಿ ವಾರದಂತೆ ಈ ವಾರ ಕೂಡ ನಾನು ಸುಮಾರು ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿರ್ತೀನಿ. ಅದೊಂದು ಅಪ್ಡೇಟ್ ಕೂಡ ಇರುತ್ತೆ. ನೋಡ್ಬೋದು, ಸಂತೆಯಲ್ಲಿ ನಾನು ಒಂದು ಕಡೆ ನಿಂತ್ಕೊಂಡಂಥ ಟೈಮಲ್ಲಿ ಅಮೀನ್ಗಢ್ ಸಂತೆ ವಿಡಿಯೋನ ತಗೊಂಡಿದ್ದೇನೆ. ಸೊ ನಾನು ಅಲ್ಲಿ ಇಲ್ಲಿ ಅಡ್ಡಾಡಿ ವಿಡಿಯೋಗಳನ್ನ ಮಾಡೋದಿಲ್ಲ ಬೇರೆಯವ್ರ ಥರ. ಸೊ ನಾನು ನಿಂತಲ್ಲೇ ವಿಡಿಯೋಗಳನ್ನ ಮಾಡ್ಕೋತೀನಿ. ಯಾಕಂದರೆ ನಾನು ಅಡ್ಡಾಡಿ ಆ ವಿಡಿಯೋಗಳನ್ನ ಮಾಡಿ ತೋರಿಸುವಂಥ ನನಗೆ ಅಷ್ಟೊಂದು ಪುರ್ಸೊತ್ತಿರೋದಿಲ್ಲ. ನಾನು ಸಿಕ್ಕಾಪಟ್ಟೆ ಬ್ಯುಸಿ ಕೂಡ ಇರ್ತೀನಿ. ಹಾಗಾಗಿ ಕೆಲವು ಟೈಮಲ್ಲಿ ಫ್ರೀ ಇದ್ದಾಗೆ ಕೆಲವೊಂದು ವಿಡಿಯೋಗಳನ್ನ ನಾನು ತಗೋತಿರ್ತೀನಿ. ಸೊ ನಿನ್ನೆ ತಗೊಂಡಂಥ ವಿಡಿಯೋ ಸಿಕ್ಕಾಪಟ್ಟಿ ರಶ್ ಇತ್ತು ಅಮೀನ್ಗಢ್ ಸಂತೆ. ಹೋದ ವಾರ ತುಂಬ ರಶ್ ಅಂದರೆ ಅದಕ್ಕಿಂತ ಈ ವಾರ ರಶ್ ಇತ್ತು. ಬಟ್ 2 ವಾರದಿಂದ ಮಾರ್ಕೆಟು ತುಂಬ ರೇಟ್ ಚೆನ್ನಾಗೇ ಇದೆ. ಬಟ್ ಮರಿಗಳು ಸಿಕ್ಕಾಪಟ್ಟೆ ಬರ್ತಿದೆ. ಹಾಗಾಗಿ ಮರಿಗಳು ಕೂಡ ಕೆಲವೊಂದು ಮರಿಗಳು ಕೂಡ ನಿನ್ನೆ ರೀಸೇಲ್ ಅಂದರೆ ತೊಗೊಂಡು ಮಾರ್ತಾರಲ್ಲ, ಅವರು ಮರಿಗಳು ಕೂಡ ನಿನ್ನೆ ದಿನ ರೀಸೇಲ್ ಕೂಡ ಆಗಿಲ್ಲ. ಸೊ ನಿನ್ನೆ ಅಮೀನ್ಗಢ್ ಸಂತೆ ತುಂಬಾ ಕಷ್ಟನ ಇತ್ತು, ತುಂಬಾ ಟಫ್ ಆಗಿತ್ತು. ಅಂದರೆ ತುಂಬಾ ಮಾರ್ಕೆಟಿಂಗ್ ಜೋರಿತ್ತು. ಮರಿಗಳು ವಿಪರೀತ ಸಂಖ್ಯೆಯಲ್ಲಿ ಮರಿಗಳು ಬಂದಿತ್ತು. ಪಾರ್ಟಿಗಳು ಕಡಿಮೆ ಇದ್ದರೂ ಕೂಡ ಮರಿಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇತ್ತು. ತುಂಬ ಚೆನ್ನಾಗಿತ್ತು ಸಂತೆಯಲ್ಲಿ. ವಿಪರೀತ ಮರಿಗಳು ಬಂದಿತ್ತು ಅಮೀನ್ಗಢ್ ಸಂತೆಯಲ್ಲಿ. ಸೊ ನಿನ್ನೆ ದಿನ ಕೂಡ ನಾನು ಮಂಡ್ಯ ಮತ್ತು ಚನ್ನಪಟ್ಟಣ ಮತ್ತು ಕೋಲಾರ ಮತ್ತು ಮೈಸೂರು ಮತ್ತು ಬೆಂಗಳೂರು ಕಡೆ ಸೇರಿದಂತೆ ಸುಮಾರು ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಸುಮಾರು ನಿನ್ನೆ ದಿನ ಒಂದು 88 ಮರಿಗಳು, ಜೊತೆಗೆ ಪ್ಲಸ್ಸು ಕೆಲವೊಂದು ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಹೆಣ್ಣು ಟಗರು ಮರಿಗಳು ಅಂದರೆ ಹೆಣ್ಣು ಮರಿಗಳು ಅಂದರೆ ಕ್ರಾಸಿಂಗ್ ಮಾಡೋದಕ್ಕೆ ಅಂತಲೇ ಒಂದು 50 ಚಿಲ್ಲರೆ ಸಣ್ಣ ಮರಿಗಳು ಅಂದರೆ ಒಂದು 4 ತಿಂಗಳ ಮರಿಗಳನ್ನು ಕೂಡ ನಾನು ನಿನ್ನೆ ದಿನ ಕೋಲಾರ ಕಡೆ ಕಳಿಸ್ಕೊಟ್ಟಿದ್ದೀನಿ. ಅವರು ನಮ್ಮ ಅಮೀನ್ಗಢ್ ಮರಿಗಳನ್ನ ತೊಗೊಂಡು ಕ್ರಾಸ್ ಮಾಡ್ಕೋಬೇಕು, ಆ ಮರಿಗಳನ್ನ ನಾವು ತಗೋಬೇಕು, ಇಲ್ಲೇ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ರು. ಆ ವಿಡಿಯೋ ಕೂಡ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ತೋರಿಸಿದ್ದೇನೆ. ನಿನ್ನೆ ದಿನ ಕೋಲಾರಕ್ಕೆ ಒಂದು 55 ಮರಿಗಳನ್ನ ಕೊಟ್ಟರೆ, ನೆಲಮಂಗಲ ಕಡೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಮತ್ತು ಚನ್ನಪಟ್ಟಣ, ರಾಮನಗರ ಕೂಡ ಕೆಲವೊಂದು ಸಿಂಗಲ್ ಮರಿಗಳನ್ನ ಅಂದರೆ 8, 6 ಈ ಥರ ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಅವೆಲ್ಲ ವಿಡಿಯೋಗಳು ನಿಮಗೆ ನಾಳೆ ದಿನ ಮತ್ತು ಇವತ್ತು ಕೂಡ ಕೆಲವೊಂದು ವಿಡಿಯೋಗಳು ನಿಮಗೆ ಆ್ಯಡ್ ಮಾಡಿ ತೋರಿಸ್ತಾನೆ, ನೋಡ್ಬೋದು. ಆ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಬಕ್ರೀದ್ಗೋಸ್ಕರ ಅನ್ನೋ ಥರ ನಿಮ್ಗೆ ಏನಾದಿದ್ರೆ ಬಕ್ರೀದ್ಗೋಸ್ಕರ ನಿನ್ನೆ ದಿನ ಸುಮಾರು 17 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅವೆಲ್ಲ ರೇಟ್ ಬಂದುಬಿಟ್ಟು 17,000ರಿಂದ 18,000, 18,800 ತನಕ ಬಕ್ರೀದ್ಗೋಸ್ಕರ. ಅಂದರೆ ಇನ್ನೇನು 1 ತಿಂಗಳ 1.5 ತಿಂಗಳಲ್ಲಿ ಹಲ್ಲು ಹಾಕಕ್ಕೆ ಬಂದಂಥ ಮರಿಗಳನ್ನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ 11,000, 9,000, 10,000 ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ರೀಸೇಲ್ ಮಾಡೋದಕ್ಕಂತಲೇ ಹೋತ್ ಮರಿಗಳನ್ನ ಕೂಡ ನಾನು ನಿನ್ನೆ ದಿನ ಮಾಗಡಿ ಕಡೆ ಕಳಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರೋ ಮರಿಗಳನ್ನ ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ನಿನ್ನೆ ದಿನ ಸ್ವಲ್ಪ ವ್ಯವಹಾರ ಸಿಕ್ಕಾಪಟ್ಟೆ ಜೋರಿತ್ತು, ಬ್ಯುಸಿ ಕೂಡ ಇದೆ. ನಿನ್ನೆ ದಿನ ಜಾಸ್ತಿ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ನಿನ್ನೆ ದಿನ ಪುರ್ಸತ್ತಿರಲಿಲ್ಲ. ಹಾಗಾಗಿ ಕೆಲವೊಂದು ವಿಡಿಯೋಗಳನ್ನ ಲೋಡ್ ಮಾಡಿದಂಥ ವಿಡಿಯೋಗಳನ್ನ ಕೂಡ ನಾನು ಇದ್ರ ಜೊತೆಗೆ ಆ್ಯಡ್ ಕೂಡ ಮಾಡಿರ್ತೀನಿ. ನೋಡ್ಬೋದು, ಈ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ನಾಳೆ ದಿನ ಬಾಗೇವಾಡಿ ಸಂತೆಯಿಂದ ನನ್ನ ಕಡೆಯಿಂದ ಮತ್ತೆ ಕಟಿಂಗ್ಗೋಸ್ಕರ ಮೇಕೆಗಳು ಮಾತ್ರ ಬರುತ್ತೆ. ಜೊತೆಗೆ ಹೆಣ್ಣು ಮೇಕೆಗಳು ಜೊತೆಗೆ ಮತ್ತು ಗಂಡು ಮೇಕೆಗಳು ಕೂಡ ನಾಳೆ ದಿನ ಕೂಡ ಬರುತ್ತೆ. ಇದು ನಿನ್ನೆ ನೋಡುವಂಥ ಅಮೀನ್ಗಢ್ ಸಂತೆಯ ಬಕ್ರೀದ್ಗೋಸ್ಕರ ಕೊಟ್ಟಂಥ ಕೆಲವು ಮರಿಗಳು ತಗೋಬೇಕು ಅಂತ ನಂಗೆ ತುಂಬ ಜನ ಕಸ್ಟಮರ್ ಫೋನ್ ಮಾಡಿರ್ತಾರೆ. ನಿನ್ನೆ ದಿನ ಒಬ್ರಿಗೆ ನಾನು ಮರಿಗಳನ್ನ ಕೊಡಬೇಕಿತ್ತು, ಒಂದು 17 ಮರಿಗಳನ್ನ ಕೊಡಬೇಕಿತ್ತು. ಆ ಟೈಮಲ್ಲಿ ಒಂದು ವಿಡಿಯೋಗಳನ್ನ ತೆಗಿತಿದ್ದೆ. ಅಂಥ ಟೈಮಲ್ಲಿ ನೋಡ್ಬೋದು, ಈ ತರಹದ ಜೋರು ಮರಿಗಳು ನಿಮಗೆ ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು. ಈ ಥರ ಮರಿಗಳು ಏನು ರೇಟಿಗೆ ಸಿಗುತ್ತೆ ಸರ್, ಈ ಥರ ಕೊಂಬು ಕಿತ್ತಿರುವಂಥ ಮರಿಗಳನ್ನ ಏನು ರೇಟಿಗೆ ಕಳಿಸ್ಕೊಡ್ತೀರಾ ಅನ್ನೋ ಥರ ಆದರೆ ನೀವು ಬಕ್ರೀದ್ಗೋಸ್ಕರ ಮರಿಗಳನ್ನ ಎಲ್ಲೇ ತಗೋರಿ, ಸಿಕ್ಕಾಪಟ್ಟೆ ರೇಟ್ ಇದೆ. ಅಮೀನ್ಗಢ್ ಸಂತೆಯಲ್ಲೇ 20,000, 18,000 ಈ ಥರ ಮರಿಗಳು ರೇಟ್ ಕೂಡ ನಡೀತಿದೆ. ಯಾರಾದರೂ ಆಕಸ್ಮಿಕವಾಗಿ ಅಮೀನ್ಗಢ್ ಸಂತೆಗೆ ನೀವು ವಿಸಿಟ್ ಕೊಟ್ಟಿದ್ರೆ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಯಾಕಂದರೆ ಈ ಥರ ಮರಿಗಳ ರೇಟ್ ತುಂಬಾ ಕಾಸ್ಟ್ಲಿ ಇದೆ ಈ ವಾರ ಅಂತಲ್ಲ, ಈ ವರ್ಷ ತುಂಬಾ ರೇಟ್ ಇದೆ. ಸೊ ಹೋದ ವರ್ಷ ಈ ಥರ ಮರಿಗಳನ್ನ ನಾನು ನಿಮಗೆ 15,000 ಗಂಟ 14,000 ಗಂಟ ಹೋದ ವರ್ಷ ಕೊಟ್ಟಿದ್ದೆ. ಬಟ್ ಈ ವರ್ಷ 4,000ರಿಂದ 5,000 ರೇಟ್ ಜಾಸ್ತಿ ಇದೆ. ಇಂಥ ಮರಿಗಳನ್ನ ನೀವು ಬಕ್ರೀದ್ಗಂತಾನೆ ತೊಗೋಬೇಕು ಅಂದ್ಕೊಂಡ್ರೆ ಇಂಥ ಮರಿಗಳನ್ನೇ ನೀವು ತೊಗೋಬೇಕು. ಈ ಥರ ಮರಿಗಳನ್ನ ಬಿಟ್ಟು ನೀವು ಸಣ್ಣ ಪುಟ್ಟ 14,000, 13,000, 15,000 ಕೊಟ್ಟು ಮರಿಗಳನ್ನ ತೊಗೋತೀನಿ ನಾನು, ಆ ಮರಿಗಳನ್ನ ನಾನು ಬಕ್ರೀದ್ ರೆಡಿ ಮಾಡ್ತೀನಿ, ನಿಮಗೆ ಕಷ್ಟದ ಸಾಧ್ಯ. ಆ ಥರ ಮರಿಗಳು ನಿಮಗೆ ಬಕ್ರೀದಿಗೆ ಬರೋದಿಲ್ಲ. ತುಂಬ ಜೋರಾದ ನೀವು ಟಗರ್ ಮರಿಗಳನ್ನ ತೊಗೊಂಡ್ರೆ ನೀವು ಆ ಥರ ಮರಿಗಳು ಈ ವರ್ಷ ಬಕ್ರೀದಿಗೆ ಬರುತ್ತೆ. ಕಂಪ್ಲೀಟಾಗಿ ಒಂದು 2 ಹಲ್ಲು ಮುಗಿದು ಇನ್ನೇನು 4 ಹಲ್ಲಿಗೆ ಇನ್ನೂ ಸ್ವಲ್ಪ ದೂರ ಇರುತ್ತೆ. ಅಷ್ಟರಲ್ಲಿ ಹಬ್ಬ ಕೂಡ ಬಂದಿರುತ್ತೆ. ಅಂಥ ಟಗರ್ ಮರಿಗಳು ನನ್ನ ಹತ್ರ ಇರುತ್ತೆ. ರೇಟ್ ಬಂದ್ಬಿಟ್ಟು ನಿಮ್ಗೆ 17,000ರಿಂದ
18,500 19,000 ಗಂಟ ಇರುತ್ತೆ. ಆ ಥರ ಆದರೆ ಮರಿಗಳನ್ನ ಮಾತ್ರ ಕಳಿಸ್ಕೊಡ್ತೀನಿ. ನೋಡ್ಬೋದು ಈ ಥರ ಪ್ರೆಗ್ನೆಂಟ್ ಗೋಟ್ಗಳು ಅಂದರೆ ಈ ಥರ ಪ್ರೆಗ್ನೆಂಟ್ ಮೇಕೆಗಳನ್ನು ಕೂಡ ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಸೊ ಕೆಲವೊಂದು ಕೊಡಬೇಕಿದ್ದು ತುಂಬಾ ಹೈ ವೋಲ್ಟೇಜ್ ಇರುವಂಥ ಮೇಕೆಗಳನ್ನ ಕಳಿಸ್ಕೊಡಿ ಅಂತ ನನಗೆ ಕೋಲಾರ ಕಡೆಯಿಂದ ಫೋನ್ ಮಾಡಿದ ಮೇಲೆ ಅವರು ತುಮಕೂರಲ್ಲಿ ನಿನ್ನೆ ದಿನ ಈ ಥರ ಮೇಕೆಗಳನ್ನು ಕೂಡ ಇಳಿಸ್ಕೊಂಡವ್ರೆ. ತುಂಬ ಜೋರಾದಂಥ ಮೇಕೆಗಳು ಕೊಡಿ ಸರ್, ನನಗೆ ಒಂದು ಶಾಂಪಲ್ ಒಂದು 2 ಕೊಡಿ, ನಂಗೆ ಒಂದು 8 ಮೇಕೆಗಳು ಬೇಕಾಗಿದೆ. ನೀವು ಕೊಟ್ಟಂಥ ಮೇಕೆಗಳನ್ನ ನೋಡಿಬಿಟ್ಟು ನಾವು ತಗೋತೀವಿ ಅಂದಮೇಲೆ ಕೆಲವೊಂದು ಕಡೆ ನಾನು ತೆಗೆದು ಈ ಥರ ಕಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಇವೆಲ್ಲ ಮರಿಗಳು ಹೆಣ್ಣು ಮರಿಗಳು. ಸೊ ಈ ಒಂದು 55 ಮರಿಗಳನ್ನ ನಾನು ಕೋಲಾರ ಕಡೆ ಕಳಿಸ್ಕೊಟ್ಟಿದ್ದೀನಿ. ಅವರೆಲ್ಲರೂ ಕೂಡ ನಮ್ಮ ಅಮೀನ್ಗಢ್ ಮರಿಗಳನ್ನ, ಜೊತೆಗೆ ಕೆಲವೊಂದು ಕೆಂಗುರಿಗಳು ಬಂದರೂ ಪರವಾಗಿಲ್ಲ, ನಾವು ಮಿಕ್ಸಡಲ್ಲಿ ಇರಲಿ ನನಗೆ ಅಂದ್ಕೊಂಡ್ರೆ. ಬಟ್ ನೀವು ಗಮನಿಸ್ಬೋದು ಕೆಲವೊಂದು ಮರಿಗಳಿಗೆ, ಹೆಣ್ಣು ಮರಿಗಳಿಗೂ ಕೂಡ ಕೊಂಬಿರುತ್ತೆ. ಸೊ ಅಚಾನಕವಾಗಿ ಕೊಂಬು ಬಂದಿರುತ್ತೆ, ಎಲ್ಲದಕ್ಕೂ ಕೊಂಬು ಬಂದಿರೋಂಗಿಲ್ಲ. ಸೊ ಆ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೆಣ್ಣು ಮರಿಗಳು ಬೇಕಾದ್ರೆ ಕಾಲ್ ಮಾಡ್ಬೋದು. ಮೊನ್ನೆ ದಿನ ಒಬ್ಬರು ಚಿಕ್ಕಬಳ್ಳಾಪುರದಿಂದ ಈ ಥರ ಹೆಣ್ಣು ಮರಿಗಳನ್ನ ಕಳಿಸ್ಕೊಡಿ ಅಂತ ಫೋನ್ ಮಾಡಿದ್ರು. ಅವರು ಕೂಡ ನಿನ್ನೆ ದಿನ ಅವರಿಗೂ ನಾನು ಕಳಿಸ್ಕೊಡ್ಬೇಕಿತ್ತು, ಬಟ್ ಅವ್ರು ಸ್ವಲ್ಪ ವ್ಯವಹಾರದಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಅವ್ರಿಗೆ ಕಳಿಸ್ಕೊಡುವಂಥ ಮರಿಗಳನ್ನ ನಾನು ನಿನ್ನೆ ದಿನ ಕೊಲ್ಲಕ್ಕೆ ಕಳಿಸ್ಕೊಟ್ಟಿದ್ದೀನಿ. 55 ಮರಿಗಳು ಜೊತೆಗೆ 3 ಗಂಡು ಮರಿಗಳು, ಟೋಟಲಾಗಿ 58 ಮರಿಗಳನ್ನ ನಾನು ನಿನ್ನೆ ದಿನ ಕೋಲಾರಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಮರಿಗಳು ತುಂಬ ನೀಟಾಗಿರುತ್ತೆ. ಕೆಲವೊಂದು ಕಲರ್ಗಳು ಮಿಕ್ಸಡ್ ಇದ್ದರೆ ಪರವಾಗಿಲ್ಲ ಸರ್ ಕಳಿಸ್ಕೊಡಿ ಅಂದಿದ್ರು. ಆ ಕಾರಣಕ್ಕೆ ನಿನ್ನೆ ದಿನ ಕೂಡ ಕಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ, ನಾಳೆ ದಿನ ಕೂಡ ಗಾಡಿ ಬರುತ್ತೆ. ಮೇಕೆಗಳು ಮತ್ತು ಹೋತ್ ಮರಿಗಳು ಬೇಕಾದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.